ಡ್ರ್ಯಾಗನ್ ಕೃಷಿಗೆ ಆಗಾಗ ತೊಂದರೆ ಕೊಡುವಂಥದ್ದಂದರೆ ಅದರ ಕಾಂಡವು ಕೊಳೆಯುವಂಥದ್ದು, ಮುಖ್ಯವಾಗಿ ಶಿಲೀಂಧ್ರದಿಂದ ಬರುವಂತಹ ಚುಕ್ಕೆ ರೋಗ ಮತ್ತು ಕಾಂಡ ಕೊಳೆಯುವ ರೋಗ. ಇದಕ್ಕೆ ಅತ್ಯುತ್ತಮವಾದಂದರೆ ಕಯೋಲಿನ್ ಸ್ಪ್ರೇ. ಸಾಮಾನ್ಯವಾಗಿ ಕಯೋಲಿನ್ ನಮ್ಮ ಊರಿನ ಅಂಗಡಿಗಳಲ್ಲಿ ಸಿಗುವಂಥದ್ದು ಬಹಳ ಕಡಿಮೆ. ಕೆಲವು ಪುತ್ತೂರಿನ ಕೆಲವು ಅಂಗಡಿಗಳಲ್ಲಿ ದೊರೆಯುತ್ತದೆ, ದರ್ಬೆಯಲ್ಲೆಲ್ಲ. ನಾವಿದನ್ನು ನೇರವಾಗಿ ಗುಜರಾತಿನಿಂದ, ಅಹಮದಾಬಾದಿನಿಂದ ತರಿಸಿದ್ದೇವೆ. VRL ಮೂಲಕ ಮಂಗಳೂರಿಗೆ ಬಂದಿದೆ. ಇದು 1 ಕ್ವಿಂಟಾಲಿಗೆ 2800 ರೂಪಾಯಿ, ಅಂದರೆ KGಗೆ 28 ರೂಪಾಯಿಯಾಗಿ ಆಗಿದೆ. ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ 600 ರೂಪಾಯಿ. ಇದಕ್ಕೆ ನಾವು ಅಡಿಕೆಗೆ ಸಿಂಪರಣೆ ಮಾಡುವಾಗೆ 1 kg ಮೈಲುತುತ್ತವನ್ನು ಕೂಡ ಸೇರಿಸಿದ್ದೇವೆ. ಅಂದರೆ ಸ್ವಲ್ಪ ಶಿಲೀಂಧ್ರನಾಶಕವಾಗಿ ಕೂಡ ಇದು ಉಪಯೋಗ ಆಗಲಿ ಎಂಬುದಾಗಿ. ನಾವು ತೋಟಕ್ಕೆ ಸುಣ್ಣ ಮತ್ತು ಮೈಲುತುತ್ತ ಹೇಗೆ ಸ್ಪ್ರೇ ಮಾಡ್ತೇವೋ ಅದೇ ರೀತಿಯಾಗಿ ಇದಕ್ಕೆ ಕಯೋಲಿನನ್ನು ಸ್ಪ್ರೇ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಒಮ್ಮೆ ಸ್ಪ್ರೇ ಮಾಡಿದರೆ 2-3 ತಿಂಗಳುಗಳವರೆಗೆ ಯಾವುದೇ ಕೊಳೆಯುವಿಕೆ ಅಥವಾ ಚುಕ್ಕೆ ರೋಗಗಳ ಕಾಟ ಇರುವುದಿಲ್ಲ. ಮತ್ತೆ ಪುನಃ ಸ್ಪ್ರೇ ಮಾಡಬೇಕಾಗ್ತದೆ. ನಮ್ಮ ಕೆಲಸಗಾರರು ಜನಾರ್ದನ್ ಅವರು ಇದರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದ್ದಾರೆ. ಕಳೆದ 3-4 ವರ್ಷಗಳಿಂದ, ನಮ್ಮ ಡ್ರ್ಯಾಗನ್ ಕೃಷಿ ಆರಂಭವಾದಾಗಿನಿಂದ ಇವರು ಎಲ್ಲ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಮೂಲತಃ ಇವರು ತೋಟಕ್ಕೆ ಮದ್ದು ಬಿಡ್ತಾ ಇದ್ದರು, ಹಾಗಾಗಿ ಅವರಿಗೆ ಅದರ ಸ್ಪ್ರೇಯಲ್ಲಿ ಎಲ್ಲ ತುಂಬ ಅನುಭವ ಇದೆ. ಈಗ ಮರ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಇವರು ಇಂತಹ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಈ ಕಯೋಲಿನ್ ಸ್ಪ್ರೇಯಿಂದ ಒಂದು ಪ್ರಯೋಜನ ಏನಂದರೆ, ಇದು ಕೇವಲ ಶಿಲೀಂಧ್ರಕ್ಕೆ ಮಾತ್ರ ಅಲ್ಲ, ಬೇಸಿಗೆಯಲ್ಲಿ ಮುಖ್ಯವಾಗಿ ಸಂಕ್ರಾಂತಿಯಿಂದ ಆರಂಭ ಆಗಿ ತೆಂಕ ಬಿಸಿಲು ಅದನ್ನು ತಡೀಲಿಕ್ಕೆ ಕೂಡ, ಈ ಬಿಸಿಲಿನ ಕಾರವನ್ನು ತಡೀಲಿಕ್ಕೆ ಕೂಡ ಕಯೋಲಿನ್ ತುಂಬ ಹೆಲ್ಪ್ ಆಗ್ತದೆ. ನಾವು ಮೊದಲಿಗೆ ಇದನ್ನು ಸ್ಪ್ರೇ ಮಾಡಿದ ಉದ್ದೇಶ ಬಿಸಿಲಿನಿಂದ ರಕ್ಷಣೆ ಕೊಡುವ ಉದ್ದೇಶದಿಂದಲೇ ಇದನ್ನು ಆರಂಭಿಸಿದ್ದು. ಸಾಮಾನ್ಯವಾಗಿ ಘಟ್ಟದ ಮೇಲೆ ಎಲ್ಲ ಇದನ್ನು ಹೆಚ್ಚು ಸ್ಪ್ರೇ ಮಾಡ್ತಾರೆ. ನಮ್ಮಲ್ಲಿ ಕೂಡ ಮುರಕಲ್ಲಿನಲ್ಲಿ ಡ್ರ್ಯಾಗನ್ ಮಾಡಿರುವಂಥದ್ದು ಬಹಳ ಕಡಿಮೆ. ಇಲ್ಲಿ ಇದು ನೋಡಿ ಕಾಣ್ತಾ ಇದೆ, ಸುತ್ತಮುತ್ತ ಎಲ್ಲಿ ನೋಡಿದರೂ ಕೂಡ ಮುರಕಲ್ಲು. ಈ ಮುರಕಲ್ಲಿನಲ್ಲೇ ಡ್ರ್ಯಾಗನ್ ಕೃಷಿಯನ್ನು ಮಾಡಿರುವಂಥದ್ದು. ಅದಕ್ಕಾಗಿ ಸ್ವಲ್ಪ ಮಣ್ಣನ್ನು ತರಿಸಿ ಹಾಕಿದೆ. ಇಲ್ಲಾಂದರೆ ಬುಡಕ್ಕೆ ಸ್ವಲ್ಪ ಮಣ್ಣಿಲ್ಲದಿದ್ದರೆ ಕೃಷಿ ಕಷ್ಟ. ಮಾರ್ಚ್ ತಿಂಗಳಲ್ಲಿದ್ದೇವೆ ನಾವು. ಮಾರ್ಚ್ ಸುಮಾರು 20ನೇ ತಾರೀಕಿನ ಹತ್ತಿರ ಇದೆ. ಈಗ ನೋಡಿ, ಡ್ರ್ಯಾಗನ್ನಲ್ಲಿ ಹೂ ಹೋಗುವಂಥ ಸಮಯ ಆರಂಭ ಆಗ್ತಾ ಇದೆ. ಇಲ್ಲಿ ನಮಗೆ ಕಾಣ್ತಾ ಇದೆ ಮೊಗ್ಗುಗಳು ಅರಳ್ತಾ ಇದೆ.
ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಮೊಗ್ಗುಗಳು ಅರಳಿ ಈ ಮೊಗ್ಗು ಇನ್ನು ಒಂದು 3-4 ದಿವಸದಲ್ಲಿ ಹೂ ಅರಳುತ್ತದೆ. ಆ ನಂತರ 28ನೇ ದಿನಕ್ಕೆ ಕಾಯಿ ಆಗುವಂಥದ್ದನ್ನು ನಾವು ಕಾಣ್ಬೋದು. ಕೊಯ್ಲಿಗೆ 28ನೇ ದಿನಕ್ಕೆ ಬರ್ತದೆ. ಸಾಮಾನ್ಯವಾಗಿ ಏಪ್ರಿಲ್ ಕೊನೆಗಾಗುವಾಗ ಅಥವಾ ಮೇ ಮೊದಲ ವಾರದಲ್ಲಿ ನಮಗೆ ಮೊದಲ ಬೆಳೆ ಸಿಗ್ತದೆ. ಅದೇ ರೀತಿಯಾಗಿ ಜೂನ್ನಲ್ಲಿ 2ನೇ ಬೆಳೆ ಸಿಗ್ತದೆ. ಇದಕ್ಕೆ ಗೊಬ್ಬರವಾಗಿ ನಾವು ಸಾಮಾನ್ಯವಾಗಿ ಹಟ್ಟಿ ಗೊಬ್ಬರವನ್ನು ಬಳಸ್ತೇವೆ. ಅದೇ ರೀತಿಯಾಗಿ ಕೋಳಿ ಗೊಬ್ಬರವನ್ನು ಕೂಡ ಬಳಸ್ತೇವೆ. ಈ ಸಲ ಈಗ ಮೊತ್ತ ಮೊದಲ ಬಾರಿಗೆ ನಾವು ಹಾಸನದಿಂದ ಕೋಳಿ ಮೊಟ್ಟೆ ಮತ್ತು ಅವುಗಳ ಕ್ರಷ್ ಗೊಬ್ಬರವನ್ನು ತರಿಸಿದ್ದೇವೆ. ಇದರ ಫಲಿತಾಂಶ ನಮಗೆ ಗೊತ್ತಾಗಬೇಕಾದ್ರೆ ಇನ್ನೂ ಕೂಡ ಒಂದು 3-4 ತಿಂಗಳುಗಳು ಹೋಗಬೇಕು. ಈಗ ಇದು ಮುರಕಲ್ಲಿನಲ್ಲಿ ಕೃಷಿ ಮಾಡಿದ ಕಾರಣ ಡ್ರ್ಯಾಗನ್ನ ಬುಡದಲ್ಲಿ ಮಣ್ಣಿನ ಅಂಶ ಬಹಳ ಕಡಿಮೆ ಇದೆ. ಅದಕ್ಕಾಗಿ ನಾವು ಸಾಮಾನ್ಯ ಒಂದು 2 ವರ್ಷಕ್ಕೊಮ್ಮೆ ಈ ಥರ ಕೆಂಪು ಮಣ್ಣನ್ನು ತಂದು ಹಾಕ್ತೇವೆ. ಸಾಮಾನ್ಯವಾಗಿ ಒಂದು ಬುಡಕ್ಕೆ 2 ಬಟ್ಟಿಯಷ್ಟು ಮಣ್ಣನ್ನು ಹಾಕಲಾಗ್ತದೆ.